ಮಂಗಳೂರಿನ ಸ್ಮಾರ್ಟ್ ಸಿಟಿ ಕಾಮಗಾರಿಯ ವಿಚಾರದಲ್ಲಿ ಈಗ ಒಂದು ಶಿಷ್ಟಾಚಾರದ ವಿವಾದ ಬಿದ್ದಿರುವಂಥದ್ದು. ಮಂಗಳೂರಿನಲ್ಲಿ ಉದ್ಘಾಟನೆಯಾದಂಥ ಒಂದು ಕಾಮಗಾರಿಗಳನ್ನು ಮತ್ತೆ ಉದ್ಘಾಟನೆ ಮಾಡಲಿಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ಧಾರವನ್ನು ಮಾಡಿದ್ದಾರೆ. ಹಾಗಾಗಿ ಅದು ಉದ್ಘಾಟನೆ ಕೂಡ ಆಗ್ತಾ ಇದೆ. ಅಂದರೆ ಇಲ್ಲಿ ಗಮನಿಸಬೇಕಾದಂಥದ್ದು ಆರೋಗ್ಯ ಸಚಿವರೇ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಒಂದು ಪ್ರಾಥಮಿಕ ಕೇಂದ್ರ ಉದ್ಘಾಟನೆಯಾದ 4 ದಿನದಲ್ಲಿ ಮತ್ತೆ ಕ್ಲೋಸ್ ಆಗಿದೆ. ಅಲ್ಲಿ ಅನೇಕ ರೋಗಿಗಳೆಲ್ಲ ಬರ್ತಾ ಇದ್ರು, ಸ್ಥಳೀಯರೆಲ್ಲ ಬರ್ತಾ ಇದ್ರು. ಆದರೆ ಅದು ಮತ್ತೆ ಕ್ಲೋಸ್ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ವೇದವ್ಯಾಸ್ ಕಾಮತ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡಿದೆ. ಸರ್, ಈಗ ಒಂದು ಉದ್ಘಾಟನೆ ಆಗಿದೆ, ಅದರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಇತ್ತು. ಅದು ಈಗ ಉದ್ಘಾಟನೆ ಆದ 4 ದಿನದಲ್ಲಿ ಬಂದ್ ಆಗಿರುವಂಥದ್ದು ಸ್ವತಃ ಆರೋಗ್ಯ ಸಚಿವರ ಸೂಚನೆ ಇದೆ. ಏನೇ ಒಂದು ಆರೋಗ್ಯ ಸಚಿವರಿಗೆ ಆರೋಗ್ಯದ ಬಗ್ಗೆ, ಬಡವರ ಆರೋಗ್ಯದ ಬಗ್ಗೆ ವಿಶೇಷವಾದ ಕಾಳಜಿ ಇದ್ದರೆ ಒಂದು ಆರೋಗ್ಯ ಸಚಿವರಾಗಿ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅದನ್ನು ಪುನರಪಿ ಬಂದ್ ಮಾಡಲಿಕ್ಕೆ ಅವರು ಹೇಳ್ತಿರಲಿಲ್ಲ. ಶಿಷ್ಟಾಚಾರ ಉಲ್ಲಂಘನೆ ಆಗಿದ್ರೆ ಯಾಕಾಯಿತು ಉಲ್ಲಂಘನೆ ಏನು ಅಂತ ಹೇಳಿದ್ರೆ ಗಮನ ಕೊಡ್ತಿದ್ರು. ಅದು ಬಿಟ್ಟು ಬಡವರು ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಬಡವರನ್ನೆಲ್ಲ ಹೊರಗಡೆ ದಬ್ಬಿ ಬೀಗ ಹಾಕುವಂಥ ಕೆಲಸ ಕಾರ್ಯಗಳು, ಶಿಷ್ಟಾಚಾರ ಉಲ್ಲಂಘನೆ ಮಾಡುವಂಥ ಕೆಲಸ ಕಾರ್ಯಗಳು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಬಡವರಿಗೆ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಆಗದಂಥ ರೀತಿಯಲ್ಲಿ ಬೀಗ ಹಾಕಿದ್ದು ಭಾಳ ಅಕ್ಷಮ್ಯ ಅಪರಾಧ. ಒಂದು ಆರೋಗ್ಯ ಸಚಿವರಾಗಿ ಅವರು ಇದನ್ನು ಮಾಡ್ತಾ ಇರುವಂಥದ್ದು ಇನ್ನೊಂದು ದೊಡ್ಡ ಅಪರಾಧ. ಅವರು ಇದನ್ನು ನಾವು ಖಂಡಿಸ್ತೇವೆ. ಶಿಷ್ಟಾಚಾರದ ಪ್ರಕಾರ ಆಗಿಲ್ಲ ಅಂತ ಹೇಳುವಂಥದ್ದಾದರೆ ಈಗ ನೀವು ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಕೈಗೆತ್ಕೊಂಡಿದ್ದೀರಿ. ನನಗೆ ಮೇಯರಿಗೆ ನಾನು ಸಭೆಯ ಅಧ್ಯಕ್ಷತೆ ನನಗೆ ಇನ್ನೂ ಹೇಳಿಲ್ಲ, ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದೆ ನೀವು ನಾಳೆ ಉದ್ಘಾಟನೆ ಮಾಡ್ತೀನಿ, ನನಗೆ ಆಮಂತ್ರಣ ಪತ್ರಿಕೆ ಕೊಟ್ಟಿಲ್ಲ, ನಾನು ಸಭಾಧ್ಯಕ್ಷ, ನಾನು ನಾಳೆ ಇರಲ್ಲ. ಹಾಗಿರುವಾಗ ಇಲ್ಲಿ ನನ್ನ ಶಿಷ್ಟಾಚಾರಕ್ಕೆ ತೊಂದರೆ ಮಾಡಿದ್ರಲ್ಲ ನೀವು. ನಾನು ಒಂದು ಹೇಳ್ತೇನೆ, ಯಾರೋ ಕೆಳ ವ್ಯವಸ್ಥೆಗಳಲ್ಲಿರುವಂಥ ವ್ಯಕ್ತಿಗಳು ಅಥವಾ ಯಾರೋ ಅಧಿಕಾರಿಗಳು ಪಾಪದವರು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ಅವರ ಬಗ್ಗೆ ನೀವು ಕ್ರಮವನ್ನು ಕೈಗೊಳ್ಳೋದು, ಇದನ್ನು ಕೂಡ ನಾನು ಖಂಡಿಸ್ತೇನೆ. ಬಡವರು ಹೊಟ್ಟೆಪಾಡಿಗಾಗಿ ಟೆಂಪ್ರರಿ ಔಟ್ಸೋರ್ಸಿಂಗ್ ಬೇಸಿಸ್ನಲ್ಲಿ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆಲ್ಲರನ್ನ ಉಚ್ಚಾಟನೆ ಮಾಡಬೇಕು, ಕೆಲಸನ ತೆಗಿಬೇಕು ಅಂತ ಹೇಳೋದು. ನೀವು ಬಡವರ ಬಗ್ಗೆ ಕಾಳಜಿಯನ್ನು ತೋರಿಸ್ತಾ ಇರೋದು ಇದೀಗ ಅವ್ರದ್ದು ಏನು ತಪ್ಪಿದೆ? ಮಾನ್ಯ ಮೇಯರ್ ಅವರು, ಮಂಗಳೂರಿನ ಪ್ರಥಮ ಪ್ರಜೆ ಆದಂಥ ಮನೋಜ್ ಕುಮಾರ್ ಅವರು ಉಸ್ತುವಾರಿ ಈ ಕಾರ್ಯಕ್ರಮದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ, ಆಯುಕ್ತರಿಗೆ, ಸಂಬಂಧಪಟ್ಟ ಜನರಿಗೆ ಗಮನ ತಂದಿದ್ದಾರೆ. ಅದರ ನಂತರ ಅದನ್ನೆಲ್ಲ ಪಾಲಿಸಬೇಕಾದಂಥ ವ್ಯವಸ್ಥೆ ಜಿಲ್ಲಾಡಳಿತವೇ. ಈಗ ಜಿಲ್ಲಾಡಳಿತ ಹೆಡ್ ಆಗಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿ. ಹಾಗಿರುವಾಗ ಜಿಲ್ಲಾಧಿಕಾರಿಗಳು ಮತ್ತು ಅವರನ್ನೆಲ್ಲ ಕೇಳಿಕೊಂಡು ಏನಂತ ನೋಡಬೇಕಾದಂಥ ವ್ಯಕ್ತಿ ಇವತ್ತು ಅವರೇ ನಿಯಮವನ್ನು ಪಾಲಿಸಿಲ್ಲ ಅಂತ ಹೇಳ್ತಾರೆ. ನನ್ನ ಮನೆಯ ಸತ್ಯನಾರಾಯಣ ಪೂಜೆಗೆ ನಾನೇ ನನಗೇ ಹೇಳಿಲ್ಲ ಅಂತೇಳಿ ನಾನೇ ಮನೆಯ ವ್ಯಕ್ತಿಗಳ ಮೇಲೆ ಕಂಪ್ಲೇಂಟ್ ಕೊಡುವಂಥದ್ದು, ಈ ರೀತಿಯ ಒಂದು ಅವ್ಯವಸ್ಥೆ ನಾವೆಲ್ಲರೂ ನೋಡಲಿಕ್ಕೆ ಉಂಟ. ಹಾಗಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ, ಇವತ್ತು ಉದ್ಘಾಟನೆಗೊಂಡ ನಂತರ ಪುನರಪಿ ಉದ್ಘಾಟನೆ ಮಾಡೋದು ಒಂದು ಉಸ್ತುವಾರಿ ಸಚಿವರಿಗೆ ಅವರ ಗೌರವಕ್ಕೆ ಶೋಭೆ ತರುವಂಥದ್ದು. ಈಗ ಸಾರ್ವಜನಿಕರು ಪ್ರಯೋಜನವನ್ನು ಪಡ್ಕೊಳ್ತಾ ಇರುವಂಥದ್ದು, ಬಡವರು ಪ್ರಯೋಜನ ಪಡ್ಕೊಳ್ತಾರೆ, ಅದನ್ನು ಬಂದ್ ಮಾಡಿ 4 ದಿವಸ ಇಟ್ಟು ಪುನರಪಿ ಓಪನ್ ಮಾಡಿ ಅದರಿಂದ ಸಾರ್ವಜನಿಕರಿಗೆ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಮಾಡುವಂಥದ್ದು ಸರಿಯಲ್ಲ. ನಾನು ಹೀಗೆ ರಾಜಕೀಯವಾಗಿ ಹೇಳಬೇಕು ಅಂತೇಳಿ ಅಂದರೆ ನನ್ನ ಅವಧಿಯಲ್ಲಿ, ಕಳೆದ ಅವಧಿಯಲ್ಲಿ ನಮ್ಮ ಸರ್ಕಾರ ಇರುವಾಗ ನಮ್ಮ ಪ್ಲ್ಯಾನಿಂಗ್ನಲ್ಲಿ ಮಾಡಿದಂಥದ್ದು. ಹಾಗಿರುವಾಗ ಇದಕ್ಕೆ ಮೂಲ ಕಾರಣ ಉಸ್ತುವಾರಿ ಸಚಿವರು. ಈಗ ಅವರಾಗಿರ್ಬೋದು, ನಿಮ್ಮ ಕೊಡುಗೆಗಳು ಏನಿಲ್ಲ, ಆದರೆ ನೀವು ಉಸ್ತುವಾರಿ ಸಚಿವರು, ಸರಿ, ನಾವು ಒಪ್ಕೊಳ್ತೇವೆ. ಇವತ್ತು ನೀವು ಮಾಡುವಂಥ ಉದ್ಘಾಟನೆಗೆ ನನಗೆ ಹೇಳಿಕೆ ಇಲ್ಲ. ಹಾಗಾದರೆ ನನ್ನ ಶಿಷ್ಟಾಚಾರ ನನಗೆ ಪಾಲನೆ ಮಾಡಿಲ್ಲ. ಸರ್, ಈಗ ಅವರನ್ನಾಗಾದ್ರೆ ಮೊನ್ನೆ ಕಾರ್ಯಕ್ರಮಕ್ಕೆ ಕರೆದಿದ್ರೆ ಅಥವಾ ನೀವು ಅಥವಾ ಜಿಲ್ಲಾಧಿಕಾರಿಗಳು, ಅದು ನನಗೆ ಗೊತ್ತಿಲ್ಲ. ಇವತ್ತು ಆಡಳಿತ ಪಕ್ಷ ಅವರೇ, ಜಿಲ್ಲಾಧಿಕಾರಿಗಳು ಅವರ ವ್ಯವಸ್ಥೆಯಲ್ಲೇ ಬರುವಂಥದ್ದು, ಉಸ್ತುವಾರಿ ಸಚಿವರ ವ್ಯವಸ್ಥೆಯಲ್ಲೇ ಬರುವಂಥದ್ದು, ಅಥವಾ ಇನ್ಯಾರೋ ಸಂಬಂಧಪಟ್ಟವರು ಅಧಿಕಾರಿಗಳು ಅವರ ವ್ಯವಸ್ಥೆಯಲ್ಲೇ ಬರುವಂಥದ್ದು. ಹಾಗಾಗಿ ಅದನ್ನು ನಾನು ಹೇಳಲ್ಲ. ಅವ್ರು ಏನು ಮಾಡಿದ್ದಾರೆ, ನಾವು ಯಾವ ಸರ್ಕಾರ ಇದ್ರೂ ಕೂಡ ಉಸ್ತುವಾರಿ ಸಚಿವರು ಶಾಸಕರುಗಳಿಗೆ ಅಥವಾ ಶಾಸಕರು ಉಸ್ತುವಾರಿ ಸಚಿವರುಗಳಿಗೆ ಕಾರ್ಯಕ್ರಮದ ನಿಗದಿಯನ್ನು ಮಾಡುವಂಥದ್ದಲ್ಲ. ಅಧಿಕಾರಿಗಳು ಸಂಬಂಧಪಟ್ಟವರು ನಿಗದಿ ಮಾಡ್ತಾರೆ. ಮೇಯರ್ ಅವರು ಅಧಿಕಾರಿಗಳಿಗೆ ಗಮನ ತಂದಿದ್ದಾರೆ. ಆಮಂತ್ರಣ ಪತ್ರಿಕೆ ಮಾಡಿಕೊಂಡು ಕಾರ್ಪೊರೇಷನ್ ಲ್ಯಾಂಡ್ ಆದ ಕಾರಣ, ಕಾರ್ಪೊರೇಷನ್ ಲ್ಯಾಂಡ್ ಆದ ಕಾರಣ ಮೇಯರ್ ಅವರು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಅವಾಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಅದನ್ನು ಏನಂತೇಳಿ ನೋಡಬೇಕಾಗಿದ್ದು ಜವಾಬ್ದಾರಿಗಳು ಅವರು. ಆದರೆ ಅವರು ನೋಡಿಲ್ಲ ಅಂತ ಹೇಳುವಾಗ ನೀವು ಅದಕ್ಕೆ ಏನು ಬೇಕು ಅದನ್ನು ಕ್ರಮ ವಹಿಸ್ಕೊಳ್ಬೇಕು ಬಿಟ್ಟರೆ ಪುನರಪಿ ಉದ್ಘಾಟನೆ ಮಾಡುವಂಥದ್ದು, ಅಲ್ಲಿ ಬಂದಂಥ ಬಡವರನ್ನು ಹೊರಗಡೆ ಕಳಿಸಿ ಬೀಗ ಹಾಕಿಸುವಂಥದ್ದು, ಇದು ಸರಿಯಲ್ಲ. ಅದರಲ್ಲಿ ಕೂಡ ಕೆಲವು ಬಡ
ಟೆಂಪ್ರರಿ ಔಟ್ಸೋರ್ಸಿಂಗ್ ಇರುವಂಥ ಕಾಮಗಾರಿ ಕೆಲಸ ಮಾಡ್ತಿರುವಂಥ ಬಡವರಿಗೆ ಕೆಲಸದಿಂದ ತೆಗೆಯುವಂಥದ್ದು ಇದು ಅಕ್ಷಮ್ಯ ಪ್ರಸಾದ. ಇದರ ಘನಘೋರ ಪಾಪ ಇದು ಪಾಪ ನಿಮಗೆ ನಿಮ್ಮ ಸರ್ಕಾರಕ್ಕೆ ಎಲ್ರಿಗೂ ತಟ್ಟಬಹುದು. ಅದಕ್ಕಾಗಿ ನಾನು ಹೇಳ್ತೇನೆ, ಇದನ್ನು ನೀವು ಬೇಕಾದರೆ ನಾಡ್ದು ಹೋಗಿ ನೋಡಿ. ನಾನು ಉದ್ಘಾಟನೆ ಮಾಡಿದರೆ ಒಮ್ಮೆ ಉದ್ಘಾಟನೆ ಆದದ್ದನ್ನು ರಾಜ್ಯದಲ್ಲಿ ತುಂಬ ಕಾರ್ಯಕ್ರಮಗಳು ಮುಖ್ಯಮಂತ್ರಿಗಳಿಗೂ ಉಸ್ತುವಾರಿ ಸಚಿವರಿಗೆ, ಆ ಇಲಾಖೆ ಅಧಿಕಾರಿಗಳಿಗೆ, ಆ ಇಲಾಖೆಯ ಸಚಿವರುಗಳಿಗೆ ಹೋಗ್ಲಿಕ್ಕಾಗಲ್ಲ. ಆವಾಗ ಯಾರು ಶಾಸಕರಿದ್ದವರು ಉದ್ಘಾಟನೆ ಮಾಡ್ಕೊಂಡು ಹೋಗಿರ್ತಾರೆ. ಅದೆಲ್ಲವನ್ನು ಈಗ ಪುನರಪಿ ಉದ್ಘಾಟನೆ ಮಾಡಬೇಕಾ? ಅದು ಜನರು ಉಪಯೋಗ ಪಡ್ಕೊಳ್ತಾ ಇದ್ದಾರಲ್ಲ. ಹಾಗಾಗಿ ಇದೊಂದು ಮಾನದಂಡ. ಇದರಲ್ಲಿ ರಾಜಕೀಯವನ್ನು ತರಬಾರ್ದು. ಉಸ್ತುವಾರಿ ಸಚಿವರಿಗೆ ಇದರ ಬಗ್ಗೆ ಗೊತ್ತಿಲ್ಲ ಪಾಪ. ಅವರು ಉಸ್ತುವಾರಿ ಸಚಿವರು, ನಾನು ಉಸ್ತುವಾರಿ ಸಚಿವರಿಗೆ ಯಾರಿದನ್ನು ಪಿನ್ನು ಹೊಡೆದು ಯಾರಿದನ್ನು ಮಾಡಿಸ್ತಾರೆ ಅವರಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು. ಉಸ್ತುವಾರಿ ಸಚಿವರುಗಳು ಯಾರು ಆಗಲಿ ಬುದ್ಧಿ ಹೇಳಬೇಕು. ಈ ರೀತಿಯ ರಾಜಕಾರಣ ಸರಿಯಾಗಲ್ಲ. ಸರಿ, ನಾಳೆ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಅಥವಾ ಮತ್ತೊಬ್ಬರು ನಿಮ್ಮನ್ನು ಅದಕ್ಕೆ ಕರೆದ ಸಭಾಧ್ಯಕ್ಷರು ನೀವೇ ಆಗಿರ್ತೀರ. ಹಾಗಾಗಿ ಕರೆದ್ರೆ ನೀವು ಹೋಗ್ತೀರಾ? ನೋಡಿ, ಈಗ ತನಕ ನನ್ನನ್ನು ಕರೆಯಲಿಲ್ಲ. ನಾನು ಒಂದು ಹೇಳ್ತೇನೆ, ನಾಳೆಗೆ ಉಸ್ತುವಾರಿ ಸಚಿವರು ಯಾವಾಗ ಬರ್ತಾರೆ ನಮಗೆ ಮೊದಲೇ ಗೊತ್ತಿರಲ್ಲ. ಅವರು ಕುಸಿ ಬಂದ ಸಮಯದಲ್ಲಿ ಬಂದು ಕುಸಿ ಬಂದ ಸಮಯದಲ್ಲಿ ಅವರು ಪ್ರೋಗ್ರಾಮ್ ಇಟ್ಕೊಳ್ಳೋದು, ಕುಸಿ ಬಂದ ಸಮಯದಲ್ಲಿ ನಮಗೆ ಆಮಂತ್ರಣ ಕೊಟ್ಟರೆ ನಮಗೆ ಕೂಡ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಇರ್ತದೆ. ಅವರು ಉಸ್ತುವಾರಿ ಸಚಿವರು ಆಗಿರ್ಬೋದು, ಅವರು ಎಲ್ಲೋ ಒಂದು ಕಡೆ ಪುರುಸೊತ್ತಿನಲ್ಲಿ 2 ತಿಂಗಳಿಗೆ ಒಮ್ಮೆ ಬರೋದೇ ಕಷ್ಟ. ಮಂಗಳೂರಿಗೆ ಕಾಂಗ್ರೆಸ್ನ ಯೋಗ್ಯತೆಗೆ ಸ್ಥಳೀಯ ಯಾವ ಒಂದು ವ್ಯಕ್ತಿಗಳನ್ನು ಒಂದು ಇಲ್ಲಿಯ ಒಂದು ಉಸ್ತುವಾರಿ ಸಚಿವರು ಮಾಡಲಿಕ್ಕೆ ಅವರ ಯೋಗ್ಯತೆಗೆ ಆಗಲಿಲ್ಲ. 2 ತಿಂಗಳಿಗೆ ಒಮ್ಮೆ ಬಂದು ಅವರವರು ಕುಸಿ ಬಂದಾಗ ಯಾವಾಗ ಬರ್ತಾರೆ ನಮ್ಮ ಹತ್ರ ಹೇಳಿದ್ದಾರೆ. ಈಗ ನಿನ್ನೆ ಇವತ್ತು ನಾಳೆ ಉದ್ಘಾಟನೆ ಅಂತ ಹೇಳಿದರೆ ನಾವು ಕೂಡ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಲ್ಲಿ ಇರುವಂಥದ್ದೆಲ್ಲ ಇದೆ. ಹಾಗಾಗಿ ನಮ್ಮ ಹತ್ರ ಯಾರು ಗಮನವೂ ತರಿಸಿಲ್ಲ. ನಾನು ಹೇಳುವಂಥದ್ದು ಒಂದು ಜಸ್ಟ್ ನೇಮ್ ಸೇಕ್. ನಾಳೆ ಹೀಗೆ ಉದ್ಘಾಟನೆ ಮಾಡ್ತಾ ಇದ್ದೇವೆ ಉಸ್ತುವಾರಿ ಸಚಿವರ ಮುಖಾಂತರ. ಯಾವುದಾದ್ರು ಒಂದು ಅಧಿಕಾರಿ ನನಗೆ ಹೇಳಿದಾರ? ನನಗೆ ಹೇಳೋದು, ನನಗೆ ಹೇಳದೆ ಇವತ್ತಿನ ತನಕ ಹೇಳಿದ್ರೆ ನಾನು ಹೇಗೆ ಹೋಗೋದು? ನನಗೆ ಇನ್ನು ನನ್ನ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದೆ. ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಪಕ್ಷದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೆ ನಾವು ಆಲೋಚನೆ ಮಾಡ್ತೇವೆ. ಅವರು ರಾಜಕಾರಣದಲ್ಲಿ ಅವರಿಗೆ ಅಧಿಕಾರ ಇದ್ದಂಥ ಅಧಿಕಾರದ ಮತ ಏರಿದಂಥ ವ್ಯಕ್ತಿಯಾಗಿ ಮಾಡಿದರೆ ಅದಕ್ಕೆ ತಕ್ಕ ಉತ್ತರಗಳು ಸಂದರ್ಭ ಬಂದಾಗ ಜನರಿಂದ ಹಿಡಿದು ಸಾರ್ವಜನಿಕರಿಂದ ಹಿಡಿದು ಮತದಾರರು ಕೊಡ್ತಾರೆ. ಇವತ್ತು ಬಡವರು ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಬಂದಂಥ ಬಡವರಿಗೆ ಹೊರಗಡೆ ದಬ್ಬಿ ಬೀಗ ಹಾಕಿದ್ದು ಅದು ಭಾಳ ಘನಘೋರ ಅಪರಾಧ. ಇದನ್ನು ದೇವರು ಕೂಡ ಶ್ರಮಿಸಲ್ಲ ಅಂತ ಹೇಳ್ತಾರೆ. ಇದಿಷ್ಟು ಶಾಸಕರಾದಂಥ ವೇದವ್ಯಾಸ ಅಶೋಕ್ ಜೊತೆ ರಾಜೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.